ಈ ಪದ್ಧತಿ ನಿಜವಾಗಿಯೂ ಕಡಿಮೆ ಆಗಿದ್ದು ಮುಖ್ಯವಾಗಿ ಏಡ್ಸ್ ಬಂದ ಮೇಲೆ ಕಡಿಮೆ ಆಗ್ತಾ ಬಂದಂತ ಹೇಳ್ಬೇಕಾಗಿದೆ. ಈ ನೈಸರ್ಗಿಕ ಒಂದೇನು ರೋಗ ಬಂತು, ಈ ರೋಗದಿಂದಾಗಿ ಭಾಳಷ್ಟು ಕಡಿಮೆ ಆಯಿತು ಅನ್ನೋದು ಒಂದು ಸಾಮಾನ್ಯ ಅಭಿಪ್ರಾಯ. ಯಾಕಂದ್ರೆ ಈ ರೋಗದಿಂದ ಹೆಚ್ಚಿಗೆ ಹೆಣ್ಮಕ್ಳು ಬಲಿಯಾಗಿದ್ದು ದೇವದಾಸಿಯರು, ವೇಷವೃತ್ತಿ ಮಾಡೋರು, ಅವ್ರು ಬಲಿಯಾಗೋ ಜೊತೆಗೆ ಅನೇಕ ಪುರುಷರು ಸಹಿತ ಅಂಡುಕೊಂಡಿದ್ದರಿಂದಾಗೆ ಪುರುಷರು ಸಹಿತ ಇದು ಬೇಡಪ್ಪ ಅಂತ ಹಿಂದೆ ಸರಿದಿದ್ದು ಯಾವ ದೇವರಿಗೆ ಮತ್ತೊಬ್ಬರಿಗೆ ಅಂಜಲ್ಲ ಈ ಏಡ್ಸ್ ರೋಗಕ್ಕೆ. ಹೀಗಾಗಿ ಒಂದು ಸ್ವಲ್ಪ ಕಡಿಮೆ ಆಯಿತು. ಇನ್ನೂ ಅಲ್ಲಲ್ಲೇ ಅಂಥವ್ರನ್ನ ಹುಡುಕಿ ಅವ್ರ ಪುನರ್ವಸತಿ ಕೆಲಸ ಮಾಡುವಂಥದ್ದು, ಅವ್ರ ಬದುಕನ್ನು ಕಟ್ಟಿಕೊಡುವಂಥದ್ದು, ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂಥ ಕೆಲಸ ಇವತ್ತು ನಿಶ್ಚಿತವಾಗಿಯೂ ಆಗಬೇಕಾಗಿತ್ತು. ಆ ದಿಸೆಯಲ್ಲ ವಿಶೇಷವಾಗಿ ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಕೊಪ್ಪಳ, ಗದಗ, ಹಾವೇರಿ, ಕಲಬುರಗಿ, ಯಾದಗಿರಿ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಬಳ್ಳಾರಿ, ವಿಜಯನಗರ, ವಿಶೇಷ ಉತ್ತರ ಕರ್ನಾಟಕದಲ್ಲಿ ಜೋರಿತ್ತು. ಇದರರ್ಥ ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ ಅಂತಲ್ಲ, ಅಲ್ಲೂ ಇತ್ತು. ಅದು ಇಲ್ಲಿ ಹೆಚ್ಚು ಕಂಡು ಬಂದಂಥದ್ದು. ಯಾಕಂದ್ರೆ ಬಡತನ ಹೆಚ್ಚಿರೋದ್ರಿಂದ ಮತ್ತು ಕೆಳಜಾತಿ ಜನರಿಗೆ ಉದ್ಯೋಗಗಳು ಕಡಿಮೆ ಇದ್ದದಕ್ಕಾಗಿಯೋ ಮತ್ತು ಅದ್ರ ಜೊತೆಗೆ ಈ ಒಂದು ಏನಪ್ಪ ಅಂತಂದ್ರೆ ಕೆಳ ವರ್ಗದ ಅಥವಾ ಕೆಳ ವರ್ಣೀಯ ಮಕ್ಕಳಿಗೆ ಉದ್ಯೋಗ ಇಲ್ಲದಕ್ಕಾಗಿ ತಮ್ಮ ಹೆಂಡರನ್ನು ಅಕ್ಕಂಗಿರನ್ನು ದೇವದಾಸಿ ಕೊಡುವಂಥ ಪದ್ಧತಿಗಳು ಹೆಚ್ಚಾದವು ಏನು ಅಂತ ಅನ್ನಿಸ್ತದೆ. ಅದೇನೋ ಆಗಲಿ ಈಗಾಗಲೇ ಇದ್ದಿದ್ದು ನಮಗೆ ಅಂಟಿದ್ದು ಶಾಪ ಆಗ್ಯದ. ಅದ್ರ ಹೋಗಲಾಡಿಸೋ ದಿಶೆಯಲ್ಲಿ ಅಟ್ಲೀಸ್ಟ್ ನಮ್ಮ ಸಮಾಜವಾದಿ ಚಿಂತನೆ ಸಿದ್ದರಾಮಯ್ಯರು ಯೋಚನೆ ಮಾಡ್ತಾ ಇರೋದು ಒಂದು ಸಂತೋಷದ ಸಂಗತಿ. ಜೊತೆಗೆ ಹೆಣ್ಣುಮಗಳಾಗಿ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಭಾಳ ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದಕ್ಕೆ ಅವರು ನಾವು ಎಷ್ಟು ಶ್ಲಾಘನೆ ಮಾಡಿದ್ರು ಕಡಿಮೆನ. ಯಾಕಂದ್ರೆ ಅವರು ಜೀವನದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ. ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಬಡತನವನ್ನು ಅನುಭವಿಸಿದ್ದಾರೆ. ಇವತ್ತು ಆ ದಿಶೆಯಲ್ಲಿ ಒಂದು ಹೆಜ್ಜೆ ಇಟ್ಟಿದ್ದು ನಾವು ಅವ್ರನ್ನ ಗೌರವಿಸ್ಬೇಕು.